ಈ ಸುದ್ದಿಗೋಷ್ಠಿಯಲ್ಲಿ ನೋಡಿದ್ರೆ ನಾವು ಅಧ್ಯಕ್ಷರಿಬ್ಬರೇ ಪುರುಷರು ಇಲ್ಲಿ ಕೂತಿದ್ದೀವಿ. ಮಿಕ್ಕಿರ್ತಕ್ಕಂಥವರೆಲ್ಲ ಮಹಿಳೆಯರಿದ್ದಾರೆ. ಈ ರೀತಿಯ ವಾತಾವರಣ ಇಡೀ ದೇಶದಲ್ಲಿ, ಭಾರತ ದೇಶದಲ್ಲಿ ಆಗ್ಬೇಕು ಅಂತೇಳಿ ನಮ್ಮ ಪ್ರಧಾನ ಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರು ಅಂದಾಜು ಮಾಡಿದ್ರು ಮತ್ತು ಒಂದು ಬದ್ಧತೆಯಿಂದ ಇವತ್ತು ನಾರಿ ಶಕ್ತಿ ವಂದನಾ ಅಧಿನಿಯಮ ಈ ಒಂದು ಕಾಯ್ದೆಯನ್ನ ತಿದ್ದುಪಡಿ ಮಾಡಿ ಮಹಿಳೆಯರಿಗೆ ರಾಜಕೀಯ ಶಕ್ತಿಯನ್ನ ತುಂಬಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ನಮ್ಮ ಪಕ್ಷದ ಸರ್ಕಾರ ಮಾಡಿದೆ. ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಸದನ ಕಲಾಪವನ್ನ ಕೂಡ ಕರೆದ್ರು ಮಾನ್ಯ ಪ್ರಧಾನ ಮಂತ್ರಿಗಳು. ತಮ್ಗೆ ಗೊತ್ತಿದೆ, ಕಳೆದ ವಾರ 3 ದಿವಸ ನಾವು ಅಲ್ಲಿದ್ವಿ. ಮೊದಲನೇ ದಿವಸ ಬೆಳಗಿನ ಜಾವ 1 ಗಂಟೆ ನಾನು ಮನೆಗೆ ಹೋಗಿದ್ದು. 1 ಗಂಟೆ 20 ನಿಮಿಷಕ್ಕೆ ನಾನು ಮನೆಗೆ ಹೋದೆ ಬೆಂಗಳೂರಿನಲ್ಲಿ, ಡೆಲ್ಲಿಯಲ್ಲಿ. 1:10 ಕೂಡ ಚರ್ಚೆ ಆಯ್ತು. ಅನೇಕ NDA ಸದಸ್ಯರುಗಳು, ನಮ್ಮ ಲೋಕಸಭಾ ಸದಸ್ಯರುಗಳು ಮಹಿಳೆಯರಿಗೆ ಯಾಕೆ ಕೊಡಬೇಕು ರಾಜಕೀಯ ಶಕ್ತಿ, ಯಾವ್ಯಾವ ದೇಶಗಳಲ್ಲಿ ಮೀಸಲಾತಿಯನ್ನ ಕೊಟ್ಟಿದ್ದಾರೆ, ಮಹಿಳಾ ಮೀಸಲಾತಿಯನ್ನ, ಅನೇಕರು ಇದರ ಬಗ್ಗೆ ಮಾತನಾಡಿ. ಇವತ್ತು ಕಾಂಗ್ರೆಸ್ ಮಾತ್ರ, ಕಾಂಗ್ರೆಸ್ ಪಕ್ಷ ಇಂಡಿ ಮೈತ್ರಿಕೂಟ ಇದೆಯಲ್ಲ, DMK, ಸಮಾಜವಾದಿ ಪಕ್ಷ ಮತ್ತು ಅವ್ರ ಜೊತೆಯಲ್ಲಿ ಇರ್ತಕ್ಕಂಥ ಎಲ್ಲ ಅವರ ಮೈತ್ರಿಕೂಟದ ಸದಸ್ಯರುಗಳೆಲ್ಲ ಕೂಡ ಇದಕ್ಕೆ ವಿರೋಧವನ್ನ ಮಾಡಿ, ಮಹಿಳೆಯರಿಗೆ ಮೀಸಲಾತಿಯನ್ನ ವಿರೋಧವನ್ನ ಮಾಡಿ. ಇದೇನು ಹೊಸದಲ್ಲ ಕಾಂಗ್ರೆಸ್ ಪಕ್ಷಕ್ಕೆ. ಅವರು ಈ ದೇಶದಲ್ಲಿ ಆಳ್ವಿಕೆ ನಡೆಸಿರೋದು 50 ವರ್ಷಕ್ಕೂ ಹೆಚ್ಚು ಮಾಡಿದ್ದಾರೆ, 60 ವರ್ಷ ಬಹುಶಃ. ಈ 50ರಿಂದ 60 ವರ್ಷದಲ್ಲಿ ಯಾವಾಗ್ಲೂ ಕೂಡ ಮಹಿಳಾ ಮೀಸಲಾತಿಗೆ ಅವರು ಒಪ್ಪಿಗೆಯನ್ನ ಕೊಟ್ಟಿರ್ಲಿಲ್ಲ, ಮಹಿಳಾ ಮೀಸಲಾತಿ ಕೊಟ್ಟಿಲ್ಲ ಅವರು. 1996ರಲ್ಲಿ ಮೊದಲನೇ ಸಲಿ ನಮ್ಮ ರಾಜ್ಯದ ಮಾಜಿ ಪ್ರಧಾನಿಗಳು ಶ್ರೀ ದೇವೇಗೌಡರು ಪ್ರಧಾನ ಮಂತ್ರಿಗಳಾಗಿದ್ದಾಗ ಈ ಕಾಯ್ದೆಯನ್ನ ತಂದ್ರು. ಆಗ ಯುನೈಟೆಡ್ ಫ್ರಂಟ್ ಸರ್ಕಾರ, ಯಾರು ಕೂಡ ಅದಕ್ಕೆ ಬೆಂಬಲ ಕೊಡ್ಲಿಲ್ಲ, ಬಿದ್ದೋಯ್ತು ಕಾಯ್ದೆ. ಅನೇಕ ಬಾರಿ ಆಯ್ತು ಈ ರೀತಿಯಲ್ಲಿ, ಸುಮಾರು ಪ್ರಯತ್ನಗಳು ನಡೀತು. ಅದಾದ್ಮೇಲೆ VP ಸಿಂಗ್ ಬಂದ್ರು, ವಾಜಪೇಯಿ ಅವರು, ಅಟಲ್ ಬಿಹಾರಿ ವಾಜಪೇಯಿ ಅವರು 2 ಬಾರಿ ಅವರು ಕೂಡ ಪ್ರಯತ್ನ ಮಾಡಿ, ಅವಾಗ್ಲೂ ಕೂಡ ಆಗ್ಲಿಲ್ಲ. ಮನಮೋಹನ್ ಸಿಂಗ್ ರವರು ಬಹುಶಃ 2010 ಅಂತ ಕಾಣ್ತದೆ, ಅವ್ರ ಕಾಲದಲ್ಲಿ ಲೋಕಸಭೆಯಲ್ಲಿ ಮಾತ್ರ ಪಾಸ್ ಆಯ್ತು, ಆದರೆ ರಾಜ್ಯಸಭೆಯಲ್ಲಿ ಬಿದ್ದೋಯ್ತು, ಅಂದ್ರೆ ಕಾಯ್ದೆ ಹೋಯ್ತು. ಅಂತಿಮವಾಗಿ ಮಾನ್ಯ ಪ್ರಧಾನ ಮಂತ್ರಿಗಳ ದಿಟ್ಟತನದಿಂದ 2023ರಲ್ಲಿ ಈ ಮೀಸಲಾತಿಯನ್ನ 2 ಸದನಗಳಲ್ಲಿ, ಲೋಕಸಭೆ ಮತ್ತು ರಾಜ್ಯಸಭೆ ಎರಡರಲ್ಲೂ ಕೂಡ ಪಾಸ್ ಮಾಡಿ ಮೀಸಲಾತಿಯನ್ನ ಮೊದಲನೇ ಬಾರಿ ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರ ಮಾಡಿರುವಂತದ್ದು. ಇದು ಚರಿತ್ರೆ, ಇತಿಹಾಸ. ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಏನ್ ತಿಳ್ಕೊಂಡಿದ್ದಾರೆ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಕೊಡ್ತಾ ಇದ್ದಲ್ಲ, 2,000 ಕೊಟ್ರೆ ಸಾಕು, 2,000 ಕೊಟ್ರೆ ಸಾಕು ಅವ್ರಿಗೆ, ಮಹಿಳೆಯರಿಗೆ. ಅವ್ರಿಗೆ ಯಾಕೆ ರಾಜಕಾರಣ ಬೇಕು, ಅವ್ರನ್ನ ಯಾಕೆ MLA ಮಾಡ್ಬೇಕು, ಅವ್ರನ್ನ ಯಾಕೆ MP ಮಾಡ್ಬೇಕು, ಗೃಹಲಕ್ಷ್ಮಿ ಸಾಕು, ರಾಜಲಕ್ಷ್ಮಿ ಯಾಕೆ ಅಂತ. ಆದ್ರೆ ನಾವು ಕೇಳ್ತೀವಿ, ಗೃಹಲಕ್ಷ್ಮಿ ಸಾಕಾಗಲ್ಲಪ್ಪ, ಅವ್ರಿಗೆ ರಾಜಲಕ್ಷ್ಮಿ ಆಗ್ಬೇಕು, ಅವ್ರಿಗೆ ರಾಜಕೀಯ ಶಕ್ತಿಯನ್ನ ಕೊಡುವಂತ ಕೆಲಸ ಮಾಡ್ಬೇಕಾಗಿತ್ತು ನಾವು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳಿದ್ರು, ಒಂದು ಸಮಾಜನ ನಿಜವಾಗಿಯೂ ತುಲನೆ, ಯಾವ ರೀತಿ ಅಭಿವೃದ್ಧಿ ಆಗಿದೆ ಅಂತ ತುಲನೆ ಮಾಡುವಾಗ ಆ ಸಮಾಜದ ಮಹಿಳೆಯರ ಅಭಿವೃದ್ಧಿಯನ್ನ ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ
ಈ ಮೂರೂ ಕ್ಷೇತ್ರಗಳಲ್ಲಿ ಯಾವ ಸಮಾಜದಲ್ಲಿ ಮಹಿಳೆಯರು ಅಭಿವೃದ್ಧಿ ಹೊಂದಿದ್ದಾರೆ ಅಂತ ಸಮಾಜನ ಅಭಿವೃದ್ಧಿ ಹೊಂದಿರತಕ್ಕಂತ ಸಮಾಜ ಅಂತ ನಾನು ಹೇಳ್ಬೋದು ಅಂತ ಹೇಳಿದ್ರು. ಮತ್ತು ಅವ್ರು ಇದ್ದಾಗೇನೆ ತಮ್ಗೆಲ್ಲ ಕೂಡ ಗೊತ್ತಿದೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಚಿವರಾಗಿದ್ದಾಗ ಹಿಂದೂ ಕೋಡ್ ಬಿಲ್ ಅನ್ನ ತಂದ್ರು. ಅದಕ್ಕೆ ಕೂಡ ಕಾಂಗ್ರೆಸ್ನವರು ವಿರೋಧ ಮಾಡಿ ಅದನ್ನ ಸೋಲಾದಾಗ ಅವರು ಮನನೊಂದು ರಾಜೀನಾಮೆ ತ್ಯಾಗಪತ್ರವನ್ನ ಕೊಟ್ಟರು. ಇದು ಇತಿಹಾಸ. 50% ಮಹಿಳೆಯರಿದ್ದಾರೆ. ಅವರಿಗೆ ನಾವೇನು 50% ಪ್ರಾತಿನಿಧ್ಯ ಕೊಡುವಂತ ಪ್ರಸ್ತಾವನೆ ಅಲ್ಲ ಇದು. 33% ರಿಸರ್ವೇಶನ್ ಕೊಡುವಂತ ಪ್ರಸ್ತಾವನೆ. ಅದಕ್ಕೆ ಯಾಕೆ ವಿರೋಧ ಮಾಡಿದ್ರು ಕಾಂಗ್ರೆಸ್? ಮಹಿಳೆಯರು ಏನ್ ತಪ್ಪು ಮಾಡಿದ್ದಾರೆ? ಇವತ್ತು ಪ್ರಧಾನಮಂತ್ರಿಗಳು ನಮ್ಮ NDA ಸರ್ಕಾರ ಬಂದ ಮೇಲೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಅವರೆಲ್ಲ ಕೂಡ ಮುಂದೆ ಬರಬೇಕು, ಅಭಿವೃದ್ಧಿ ಹೊಂದಬೇಕು ಅಂತೇಳಿ ಅನೇಕ ಕಾರ್ಯಕ್ರಮಗಳು ನಮ್ಮ ಸರ್ಕಾರ ಕೊಟ್ಟಿದೆ. ಇವತ್ತು ಉಜ್ವಲ ಯೋಜನೆ ಅಡಿಯಲ್ಲಿ 10 ಕೋಟಿ ಮಹಿಳೆಯರ ಮನೆಗಳಲ್ಲಿ ಇವತ್ತು ಗ್ಯಾಸ್ ಸ್ಟವ್ ಅನ್ನ ಕೊಟ್ಟಿದ್ದೀವಿ. ಅವರ ಆರೋಗ್ಯವನ್ನ ಕಾಪಾಡುವಂತ ಕೆಲಸ ಆಗಿದೆ. ಅದರ ಮೂಲಕ ಸುಮಾರು 15 ಕೋಟಿ ಶೌಚಾಲಯಗಳನ್ನ ನಿರ್ಮಾಣ ಮಾಡಿದ್ದಾರೆ. 4 ಕೋಟಿ ಮನೆಗಳು, ಮಹಿಳೆಯರ ಹೆಸರಿನಲ್ಲಿರುವಂತ ಮನೆಗಳನ್ನ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಮತ್ತು ಲಖ್ಪತಿ ದೀದಿಗಳು, ಮುದ್ರಾ ಯೋಜನೆ, ಇವೆಲ್ಲ ಕೂಡ ಮಹಿಳೆಯರಿಗೆ ಒಂದು ಸಾಮಾಜಿಕವಾಗಿ ಆರ್ಥಿಕವಾಗಿ ಅವರು ಸಬಲರಾಗಬೇಕು, ಚೈತನ್ಯ ಉಳ್ಳವರಾಗಬೇಕು ಅನ್ನುವಂತ ಕಾರಣದಿಂದ ಕೊಟ್ಟಂತ ಕಾರ್ಯಕ್ರಮಗಳು. ಇದರ ಜೊತೆಗೆ ಇವತ್ತು ರಾಜಕೀಯ ಶಕ್ತಿಯನ್ನು ಕೂಡ ಅವರು ಕೊಟ್ಟಿದ್ರೆ ಕೇವಲ ಮಹಿಳೆಯರ ಅಭಿವೃದ್ಧಿ ಮಾತ್ರ ಆಗ್ತಾ ಇರಲಿಲ್ಲ. ಒಂದು ಮಹಿಳೆ ಕಲಿತರೆ ಹೆಂಗೆ ಒಂದು ಶಾಲೆ ತೆರೆದಂತೆ ಅಂತ ಒಂದು ನಾಣ್ಣುಡಿ ಇದೆ, ಅದೇ ರೀತಿಯಲ್ಲಿ ಮಹಿಳೆಯರು MLAಗಳು, MP ಗಳು, ಸಂಸದರು, ಶಾಸಕರಾಗಿದ್ದಿದ್ರೆ ಇಡೀ ದೇಶದ ಸಾಮಾಜಿಕ, ಆರ್ಥಿಕ, ರಾಜಕೀಯ ಒಂದು ದೊಡ್ಡ ಬದಲಾವಣೆ ಆಗಿರೋದು ಮತ್ತು ಇಡೀ ನಮ್ಮ ದೇಶ ವಿಶ್ವದಲ್ಲೇನೆ ಒಂದು ದೊಡ್ಡ ಶಕ್ತಿಯಾಗಿ, ಮತ್ತಷ್ಟು ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಲಿಕ್ಕೆ ಅವಕಾಶ ಇತ್ತು. ಆದ್ರೆ ಇದ್ಯಾವುದನ್ನು ಕೂಡ ಇವರು ಅವಕಾಶ ಮಾಡಿಕೊಡ್ಲೇ ಇಲ್ಲ. ಇವ್ರೇನಿದ್ರು ಆ ಬಸ್ಸಲ್ಲಿ ಒಂದು ಸೀಟ್ ಕೊಟ್ಬಿಡ್ತೀವಿ ಫ್ರೀ, ಶಕ್ತಿ ಯೋಜನೆ ಮಾಡ್ಕೊಟ್ಬಿಡ್ತೀವಿ ಸಾಕು ಅಂತ. ಅವ್ರಿಗೆ ಬಸ್ಸಲ್ಲಿ ಸೀಟ್ ಅಲ್ಲ ಮುಖ್ಯ, ವಿಧಾನಸೌಧದಲ್ಲಿ ಲೋಕಸಭೆಯಲ್ಲಿ ಸೀಟ್ ಕೊಡ್ಬೇಕಾಗಿತ್ತು. ಅದನ್ನ ಮಾಡೋ ಕೆಲಸ ಮಾಡ್ಲಿಲ್ಲ. ಅವ್ರೇನ್ ತಿಳ್ಕೊಂಡಿದ್ದಾರೆ, ಮಹಿಳೆಯರು ಇರೋದೇನೆ ಮನೆಯಲ್ಲಿ ಬಹುಶಃ ಅಡ್ಗೆ ಮಾಡ್ಲಿಕ್ಕೋ ಅಥವಾ ಮಕ್ಕಳ ಆರೈಕೆ ಮಾಡ್ಲಿಕ್ಕೋ, ಹಿರಿಯರನ್ನ ನೋಡ್ಕೊಳ್ಳಿಕ್ಕೆ ಮತ್ತು ಇವರಿಗೆ ವೋಟ್ ಬೇಕಾಗಿರುವಂತ ಸಂದರ್ಭದಲ್ಲಿ ಸಾಲು ಸಾಲಾಗಿ ನಿಂತು ಇವರಿಗೆ ವೋಟ್ ಹಾಕ್ಲಿಕ್ಕೆ ಮಾತ್ರ ಅಂತ ತಿಳ್ಕೊಂಡಿದ್ದಾರೆ. ಕೇವಲ ಮತ ಕೊಡ್ಲಿಕ್ಕಷ್ಟೇ ಅವ್ರು ಇದ್ದಾರೆ ಅಂತ ತಿಳ್ಕೊಂಡಿದ್ದಾರೆ. ಮತ ಹಾಕ್ಸ್ಕೊಳ್ಳಿಕ್ಕೆ ಅವ್ರಿಗೆ ಅರ್ಹತೆ ಇದೆಯಾ ಅಂತ ಪ್ರಶ್ನೆ ಮಾಡ್ಬೇಕಾಗಿತ್ತು. ಇವತ್ತು ಅವರಿಗೆ ವೋಟಿಂಗ್ ಪವರ್ ಇದೆ, ಅದು ಮಾತ್ರ ಸಾಕಾಗಲ್ಲ. ಪೊಲಿಟಿಕಲ್ ಪವರ್ ಬೇಕಾಗಿತ್ತು, ರಾಜಕೀಯ ಶಕ್ತಿ ಬೇಕಾಗಿತ್ತು. ಅವ್ರು ಅದನ್ನ ಮಾಡೋದಕ್ಕೆ ನಮಗೆ ತೊಂದರೆ ಕೊಟ್ಟು ಈ ಕಾಯ್ದೆಯ ಸೋಲು ಈ ದೇಶದ 70 ಕೋಟಿ ಮಹಿಳೆಯರ ಸೋಲು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದೇನು ನಮ್ಮ ಸರ್ಕಾರಕ್ಕೆ ಸೋಲು ಅಂತಲ್ಲ, ಇದು ಅತ್ಯಂತ ಕರಾಳ ದಿನ. ಆ ಕಾಯ್ದೆ ಸೋತಂತ ಸಂದರ್ಭ, ಆ ಕ್ಷಣ ಇದೆಯಲ್ಲ, ಅತ್ಯಂತ ಕರಾಳ ಕ್ಷಣ. ಭಾರತದ ಪ್ರಜಾಪ್ರಭುತ್ವದ ಸಂಸದೀಯ ವ್ಯವಹಾರಗಳಲ್ಲಿ, ಸಂಸದೀಯ ವೇದಿಕೆಯಲ್ಲಿ ಇದು ಅತ್ಯಂತ ಕರಾಳದ ದಿನ. DMK ಅವರು ಕಪ್ಪು ಬಟ್ಟೆ ಹಾಕೊಂಡು ಬಂದಿದ್ರಲ್ಲ, ಮೇಲೇನು ಕಪ್ಪು ಕೆಳಗಡೆನು ಕಪ್ಪು.
ಅವರೆಲ್ಲ ಹಾಕಬೇಕಾಗಿರೋದು. ಇವತ್ತು ನೀವು ಮಾಡಿರುವಂತ ಕೆಲಸ ನಮ್ಮ ಮಹಿಳೆಯರಿಗೆ ಬೆಂಬಲವಾಗಿ ನಾವು ಮತ್ತು ಮಹಿಳೆಯರು ಕಪ್ಪು ಧರಿಸುವಂತ ರೀತಿಯಲ್ಲಿ ನೀವು ಮಾಡಿದ್ದೀರಿ, ನಡ್ಕೊಂಡಿದ್ದೀರಿ. ಇವತ್ತು ಅವರ ಆರ್ಗ್ಯುಮೆಂಟ್ ಏನು? ಯಾಕೆ ಮಹಿಳೆಯರು ಕೊಡಬಾರ್ದು? ಅವರ ಆರ್ಗ್ಯುಮೆಂಟು ದಕ್ಷಿಣ ಭಾರತ ಮತ್ತು ಉತ್ತರ ಭಾರತ ಅಂತ ಡಿವೈಡ್ ಮಾಡುವಂತ ರಾಜಕಾರಣ. DMK ಅವ್ರದ್ದು ಯಾವಾಗ್ಲೂ ಹಂಗೇನೆ, ಭಾಷೆ ವಿಷಯದಲ್ಲಿ ಕೂಡ ಹಂಗೇನೆ, ಯಾವುದೇ ಒಂದು ಕಾನೂನು ಬಂದಾಗ ಹಂಗೇನೆ, ಕಾಯ್ದೆ ಒಳ್ಳೆಯ ಕಾಯ್ದೆ ಬರುವಂತ ಸಂದರ್ಭಗಳೆಲ್ಲ ಅದೇನೆ. ಅದಕ್ಕೆ ಉದಾಹರಣೆ ನೀವೇ ನಿಮ್ ಕಣ್ಮುಂದೆ ಇದೆ. ಇವತ್ತು ಪ್ರಧಾನ ಮಂತ್ರಿಗಳು ಇವತ್ತು CAA ತರುವಂತ ಸಂದರ್ಭದಲ್ಲಿ 370ನೇ ವಿಧಿ ತರುವಂತ ಸಂದರ್ಭದಲ್ಲಿ ಅದನ್ನ ಕೂಡ ವಿರೋಧ ಮಾಡಿದ್ರು. ರಾಮ ಮಂದಿರ ಕಟ್ಟಲಿಕ್ಕೆ ವಿರೋಧ ಮಾಡಿದ್ರು. ಮತ್ತು ಇವತ್ತು ನ್ಯೂ ಎಜುಕೇಶನ್ ಪಾಲಿಸಿ, ಹೊಸ ಶಿಕ್ಷಣ ನೀತಿಯನ್ನ ತೆಗೆದು ಇಲ್ಲಿ ಹಳೆ ಶಿಕ್ಷಣ ನೀತಿ, ರಾಜ್ಯ ಶಿಕ್ಷಣ ನೀತಿ ಅಂತ ಮಾಡಿದ್ರು. 3 ವರ್ಷ ಟೈಮ್ ತಗೊಂಡ್ರು. ಇಲ್ಲಿ ಹೊಸ ಶಿಕ್ಷಣ ನೀತಿನೂ ಇಲ್ಲ, ಹಳೆ ಶಿಕ್ಷಣ ನೀತಿನೂ ಇಲ್ಲ. ವಿದ್ಯಾವಂತರು ಮಾತ್ರ ರೋಡಲ್ಲಿ ನಿಲ್ಸೋಂಗ್ ಮಾಡಿದ್ರು ಶಿಕ್ಷಣ ಇಲಾಖೆ, ಉನ್ನತ ಶಿಕ್ಷಣ ಇಲಾಖೆ. ನಮ್ ಜಿಲ್ಲೆಯವರೇ ಮಂತ್ರಿ. ಹೀಗೆ ಪ್ರತಿಯೊಂದು ವಿಷಯದಲ್ಲೂ, ಪ್ರತಿಯೊಂದು ಪ್ರಗತಿ ಪರವಾಗಿರ್ತಕ್ಕಂಥ ಚಿಂತನೆಗೆ, ಅಭಿವೃದ್ಧಿಯ ವಿಧೇಯಕಕ್ಕೆ ಯಾವಾಗಲೂ ಕೂಡ ಇವರು ನಕಾರಾತ್ಮಕವಾಗಿ ಇರ್ತಕ್ಕಂಥ ಒಂದು ಧೋರಣೆಯನ್ನ ತೆಗೆದುಕೊಂಡಿದ್ದಾರೆ ಕಾಂಗ್ರೆಸ್. GST ತಂದಾಗ GSTಗೂ ವಿರೋಧ, ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತ ಮಾಡಿದ್ರು, ಅದಕ್ಕೂ ವಿರೋಧ. ಆಯುಷ್ಮಾನ್ ಭಾರತ್ ಅದಕ್ಕೆ ಅನುಷ್ಠಾನಕ್ಕೆ ಕೂಡ ವಿರೋಧ. ಪಾಕಿಸ್ತಾನದ ವಿರುದ್ಧ ಸರ್ಜಿಕಲ್ ಸ್ಟ್ರೈಕ್ ಆಗಲಿ ಅಥವಾ ಆಪರೇಷನ್ ಸಿಂಧೂರ್ ಆಗಲಿ, ಏರ್ ಸ್ಟ್ರೈಕ್ ಆಗಲಿ, ಏನ್ ಮಾಡಿದ್ರು ಕೂಡ ಅದಕ್ಕೂ ಕೂಡ ವಿರೋಧ ಇದೆ. ಏನೇ ಮಾನ್ಯ ನರೇಂದ್ರ ಮೋದಿ ಅವರು ಸರ್ಕಾರ ಮಾಡಿದ್ರೆ ಅದು ದೇಶದ ಹಿತದಲ್ಲಿದ್ರೂ ಕೂಡ ರಾಜಕೀಯವಾಗಿ ಅವರನ್ನ ವಿರೋಧ ಮಾಡಬೇಕು ಅಂತೇಳಿ ಇವತ್ತು ಇಡೀ ದೇಶದ ಪ್ರಗತಿಗೆ ಅಡ್ಡ ಆಗಿದ್ದಾರೆ, ಇವತ್ತು ಕಂಟಕ ಆಗಿದ್ದಾರೆ. ಕಾಂಗ್ರೆಸ್ನ ನೀತಿ ಇವತ್ತು ದೇಶದ ಪ್ರಗತಿಗೆ ಕಂಟಕ ಆಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇಂಥವೆಲ್ಲ ನಡೀತಾ ಇದೆ. ಈಗ DMK ಕಾಂಗ್ರೆಸ್ ಬೈ ಬೈ. ಪಾಪ ಕಾಂಗ್ರೆಸ್ನ ಎಲ್ಲಾ ಮುಖಂಡರುಗಳು ಇಲ್ನವರು ಹೋಗಿದ್ದಾರೆ ಅಲ್ಲಿ ಪ್ರಚಾರ ಮಾಡ್ಲಿಕ್ಕೆ. ಬಹುಶಃ ಬರೋಗ ಮೇಕೆದಾಟುಗೆಲ್ಲ ಪರ್ಮಿಷನ್ಗೆ ಅವ್ರ ಹತ್ರ ಸೈನ್ ಹಾಕ್ಸ್ಕೊಂಡು ಬರ್ತಾರೆ ಅಂತ ತಿಳ್ಕೊಂಡಿದ್ದೀನಿ ನಾನು. ಮೇಕೆದಾಟುಗೆ ಮತ್ತು ಕಾವೇರಿದನು ಕೂಡ ಇನ್ಯಾವುದೋ ಇಶ್ಯೂ ಇರದಿರ ಆಗುತ್ತೆ ಬಹುಶಃ. ನೋಡೋಣ ಏನಾಗ್ತದೆ ಮುಂದಿನ ದಿನಗಳು. ಇವತ್ತು ಇಷ್ಟೇ ಹೇಳ್ತೇನೆ, ಇವತ್ತು ನೀತಿ ಏನಿದೆ, 2026ರಲ್ಲಿ 2023ರಲ್ಲಿ ಆದಂತ ಕಾಯ್ದೆಯನ್ನ ಮತ್ತೆ ಯಾಕಿಟ್ರು ಅಂತ ನೀವು ಕೇಳ್ಬೋದು. ನೀವು ಕೇಳ್ತೀರಿ, ಸ್ವಾಭಾವಿಕ ಮಾಧ್ಯಮದವ್ರು ಅದನ್ನೇ ಕೇಳ್ತೀರಿ. ಯಾಕಿಡ್ಬೇಕಾಗಿತ್ತು ಅಂದ್ರೆ 23ರಲ್ಲಿ ಆದಂತ ಸಂದರ್ಭದಲ್ಲಿ 26 ಆದ್ಮೇಲೆ ಹೊಸದಾಗಿ ಸೆನ್ಸಸ್ ಅನ್ನ ಮಾಡಿ ಆಮೇಲೆ ಮಹಿಳಾ ಮೀಸಲಾತಿ ಮಾಡಿದ್ಮೇಲೆ ನಾವು ಆ ಚುನಾವಣೆ 29ರಲ್ಲಿ ತಗೊಂಡ್ ಬರ್ಬೇಕು ಮೀಸಲಾತಿ ಅಂತ ಮಾಡಿದ್ವಿ. ತಮಗ್ ಗೊತ್ತಿದೆ, ಮಧ್ಯದಲ್ಲಿ ಕೋವಿಡ್ ಎಲ್ಲ ಬಂತು. ಅದಾದ್ಮೇಲೆ ಇವತ್ತು ಸೆನ್ಸಸ್ ಮಾಡ್ಲಿಕ್ಕೆ, ಸೆನ್ಸಸ್ ಅದು ಕೂಡ ಇವತ್ತು ಜಾತಿ ಸರ್ವೆಯನ್ನ ಮಾಡಬೇಕು ಅಂತೇಳಿ, ಜಾತಿಗಳ ಸರ್ವೆಯನ್ನ ಕೂಡ ಮಾಡಬೇಕು, ಅದನ್ನು ಕೂಡ ಅದರಲ್ಲಿ ಅಳವಡಿಸ್ಬೇಕು ಅಂತ. ಅದನ್ನ ಮೊಟ್ಟ ಮೊದಲನೇ ಬಾರಿಗೆ ಪ್ರಧಾನ ಮಂತ್ರಿಗಳು ಅದನ್ನು ಕೂಡ ಮಾಡಿಸ್ತಾ ಇದ್ದಾರೆ. ಇದೆಲ್ಲ ಮಾಡ್ಲಿಕ್ಕೆ ಸಮಯ ಆಗ್ತದೆ. 29ರಲ್ಲಿ ಅಷ್ಟೊತ್ತಿಗೆ ನಾವು ಮೀಸಲಾತಿ ತರ್ಲಿಕ್ಕೆ ಆಗಲ್ಲ.
ಅದು ತಪ್ಪಿ ಹೋಗ್ಬಾರ್ದು. 29ಕ್ಕೆ ಮಹಿಳಾ ಮೀಸಲಾತಿ ಜೊತೆಗೆ ನಾವು ಚುನಾವಣೆಗೆ ಹೋಗ್ಬೇಕು ಅಂತ ಈ ಕಾಯ್ದೆಯನ್ನ ತಂದಿದ್ವಿ. ಇದು ಒಂದು ಕಾರಣ. ಎರಡನೇ ಕಾರಣ ಏನು? ಯಾವಾಗಲೂ ಕೂಡ ಸೆನ್ಸಸ್ ಆದ್ಮೇಲೆ, ನಾನು ಹೇಳ್ತಾ ಇರೋದು ಸಂವಿಧಾನದ ಅಡಿಯಲ್ಲಿ ಆರ್ಟಿಕಲ್ 81, ಆರ್ಟಿಕಲ್ 82 ಆಫ್ 1 and 2 ಇದರ ಪ್ರಕಾರ ಏನಿದೆ, 81 ಇಸ್ ಎ ಪಾಲಿಸಿ, ಅಂದ್ರೆ ಸರ್ವೆ ಆಗ್ಬೇಕು, ಇದು ಸೆನ್ಸಸ್ ಆಗ್ಬೇಕು. ಸೆನ್ಸಸ್ ಆದ್ಮೇಲೆ 82 ಪ್ರಕಾರ ಹೆಂಗೆ ಡಿಲಿಮಿಟೇಷನ್ ಮಾಡಬೇಕು ಅನ್ನೋದಕ್ಕೆ ಆ ಪ್ರಕ್ರಿಯೆಯನ್ನ ಕೊಟ್ಟಿದ್ದಾರೆ 82ರಲ್ಲಿ. ಇದೆಲ್ಲ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಸಂದರ್ಭದಲ್ಲಿ ಇದನ್ನೆಲ್ಲ ಕೂಡ ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ. ಸೊ ಆ 82 ಏನ್ ಹೇಳುತ್ತೆ ಆರ್ಟಿಕಲ್, ಸರ್ವೆ ಆದ ಕೂಡಲೇ, ಸೆನ್ಸಸ್ ಆದ್ಮೇಲೆ ಇವತ್ತು ಡಿಲಿಮಿಟೇಷನ್ ಕಮಿಟಿಯನ್ನ ರಚನೆ ಮಾಡಬೇಕು ಕೇಂದ್ರ ಸರ್ಕಾರ. ಆ ಡಿಲಿಮಿಟೇಷನ್ ಕಮಿಟಿಯನ್ನ ರಚನೆ ಮಾಡಿದ್ಮೇಲೆ ಹೊಸದಾಗಿ MP ಸಂಸತ್ ಕ್ಷೇತ್ರಗಳು ಮತ್ತು ನಮ್ಮ ಶಾಸಕರ ಕ್ಷೇತ್ರಗಳನ್ನ, ವಿಧಾನಸಭೆ ಮತ್ತು ಲೋಕಸಭೆ ಕ್ಷೇತ್ರಗಳನ್ನ ಪುನರ್ವಿಂಗಡಣೆ ಮಾಡಬೇಕು. ಯಾವ ಆಧಾರದಲ್ಲಿ? ಜನಸಂಖ್ಯೆ ಆಧಾರದಲ್ಲಿ ಅಂತ ಹೇಳುತ್ತೆ 82. ಆದ್ರೆ ಜನಸಂಖ್ಯೆ ಆಧಾರದಲ್ಲಿ ನಮ್ಮ ಸರ್ಕಾರ ಮಾಡಿದ್ದಿದ್ರೆ ದಕ್ಷಿಣ ಭಾರತಕ್ಕೆ ದೊಡ್ಡ ಅನ್ಯಾಯ ಆಗ್ತಾ ಇತ್ತು. ಯಾಕೆ? ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳು ಅತ್ಯಂತ ಯಶಸ್ವಿಯಾಗಿ ಜನಸಂಖ್ಯೆಯ ನಿಯಂತ್ರಣವನ್ನ ಸಾಧನೆ ಮಾಡಿದ್ದೇವೆ. ಆರ್ಥಿಕವಾಗಿ ನಾವು ಇಡೀ ದೇಶಕ್ಕೆ ಆರ್ಥಿಕವಾಗಿ ನಾವು ಸದೃಢರಾಗಿದ್ದೇವೆ. ಕೊಡುಗೆಯನ್ನ ದೇಶಕ್ಕೆ ಕೊಡ್ತಾ ಇದ್ದೀವಿ ಎಲ್ಲ ರಾಜ್ಯಗಳು ಕೂಡ, ವಿಶೇಷವಾಗಿ ತಮಿಳುನಾಡು, ಕರ್ನಾಟಕ, ತೆಲಂಗಾಣ, ಆಮೇಲೆ ಆಂಧ್ರ, ಕೇರಳ, ಹೀಗೆ 1 2 3 4 5 ಈ ತರ ಹೇಳಿದ್ದೀನಿ ನಾನು, ಟಾಪ್ ಟು ಬಾಟಮ್. ನಮ್ಮ ಕರ್ನಾಟಕ IT ಇದರಲ್ಲಿ ನಾವು ಒಂದೇ ರಾಜ್ಯ 40% ಅಷ್ಟು ಇಡೀ ದೇಶದ ಒಟ್ಟಾರೆಯಾಗಿರ್ತಕ್ಕಂಥ ವಹಿವಾಟಲ್ಲಿ 40% ಕೊಡುಗೆ ಕರ್ನಾಟಕ ರಾಜ್ಯದಿಂದಾನೇ ಆಗ್ತಾ ಇದೆ. ಇದೆಲ್ಲವನ್ನು ಕೂಡ ಮನಗಂಡು ಪ್ರಧಾನಮಂತ್ರಿಗಳು ಮತ್ತು ಸೋಷಿಯಲ್ ಇಂಡಿಕೇಟರ್ಸ್, ಅಂದ್ರೆ ಸಾಮಾಜಿಕವಾಗಿರ್ತಕ್ಕಂಥ ಬೆಳವಣಿಗೆಗಳು, ಇವತ್ತು ಆರೋಗ್ಯ ಇರ್ಬೋದು, ಶಿಕ್ಷಣ ಇರ್ಬೋದು, ಮತ್ತು MMR ಇರ್ಬೋದು, ನವಜಾತ ಶಿಶುವಿನ ಸಾವಿನ ಪ್ರಮಾಣ ಇರ್ಬೋದು, ಮತ್ತು ಬಾಣಂತಿಯರ ಮತ್ತು ಏನು ಇವತ್ತು ಪ್ರೆಗ್ನೆಂಟ್ ವುಮೆನ್, ಗರ್ಭಿಣಿಯರ ಸಾವಿನ ಪ್ರಮಾಣ ಇರ್ಬೋದು, ಇವೆಲ್ಲವೂ ಕೂಡ ದಕ್ಷಿಣ ಭಾರತದಲ್ಲಿ ನಾವು ಬಹಳಷ್ಟು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನ್ ಕೊಟ್ಟಿದ್ದಾರೆ ಅದಕ್ಕೆ ಸರಿಸಮಾನವಾಗಿ ಹೋಗ್ತಾ ಇದೆ, ಹೆಚ್ಚು ಕಡಿಮೆ ಕಂಪೇರ್ ಟು ನಾರ್ತ್. ಆದ್ರೆ ಉತ್ತರ ಭಾರತದಲ್ಲಿ ಏನಾಗಿದೆ, ಅವರು ಜನಸಂಖ್ಯೆಯನ್ನ ನಿಯಂತ್ರಣ ಮಾಡಲೇ ಇಲ್ಲ. ಉತ್ತರ ಪ್ರದೇಶ್ ಬಹಳ ಜಾಸ್ತಿ ಆಗಿದೆ. ಉದಾಹರಣೆಗೆ ನಿಮಗೆ ಒಂದು ರಾಜ್ಯ ಹೇಳ್ತೀನಿ. ಈ ಕಳೆದ ಸಲಿ ಏನು ಸೆನ್ಸಸ್ ಆಗಿತ್ತು 2011, ಆಗ ಎಷ್ಟಿದ್ರು ಅಂದ್ರೆ 18ರಿಂದ 19 ಕೋಟಿ ಜನ ಇತ್ತು. ಇವತ್ ಜನಸಂಖ್ಯೆ ಎಷ್ಟಾಗಿದೆ ಅಲ್ಲಿ ಅಂದಾಜು, ಯಾಕೆಂದ್ರೆ ಇನ್ನು ಸೆನ್ಸಸ್ ಆಗಿಲ್ಲ, 25 ಕೋಟಿಗೂ ಹೆಚ್ಚಾಗಿದೆ. ಸೊ ಅಕಾರ್ಡಿಂಗ್ ಟು ಆರ್ಟಿಕಲ್ 82, ಉತ್ತರ ಪ್ರದೇಶಕ್ಕೆ ಜನಸಂಖ್ಯೆ ಆಧಾರದ ಮೇಲೆ ನೀವು MP ಸೀಟು MLA ಸೀಟ್ ಜಾಸ್ತಿ ಮಾಡಬೇಕು ಅಂದಾಗ ಎಲ್ಲಿ ಜಾಸ್ತಿ ಆಗುತ್ತೆ? ಉತ್ತರ ಪ್ರದೇಶ ಜಾಸ್ತಿ ಆಗುತ್ತೆ, ಬಿಹಾರ್ ಜಾಸ್ತಿ ಆಗುತ್ತೆ, ಮಧ್ಯಪ್ರದೇಶ ಜಾಸ್ತಿ ಆಗುತ್ತೆ, ರಾಜಸ್ಥಾನ್ ಜಾಸ್ತಿ ಆಗುತ್ತೆ. ನಾವು 28 ಸ್ಥಾನ ಇದೆ ಈಗ, 28 ಸಂಸತ್ ಸ್ಥಾನಗಳು ಕರ್ನಾಟಕದಲ್ಲಿದೆ. ಬರೀ ಜನಸಂಖ್ಯೆಗೆ ಅನುಗುಣವಾಗಿ ಇವರು ಸೆನ್ಸಸ್ ಮಾಡಿ ಡಿಲಿಮಿಟೇಷನ್ ಮಾಡಿದ್ರೆ, ಇವ್ರು ಹೇಳಿದ್ರಲ್ಲ ಬೃಹಸ್ಪತಿಗಳು, ಇಲ್ಲಿ ಕಾಂಗ್ರೆಸ್ನವ್ರು ಮಾತಾಡಿದ್ರು ಕೆಲವ್ರು, ಏನದು ಓದ್ಕೊಳ್ತಾರ ಇಲ್ವಾ ಗೊತ್ತಿಲ್ಲ ಸಂವಿಧಾನ, ಆ ಬುಕ್ ಮಾತ್ರ ಹಿಂಗ್ ಇಟ್ಕೊಳ್ತಾರೆ, ಸಂವಿಧಾನದ ಬುಕ್ ಒಂದು, ಅದ್ರಲ್ಲಿ ಒಳಗಡೆ ಇರೋದು ಓದೋದೇ ಇಲ್ಲ ಬಾಬಣ್ಣ.
ಆರ್ಟಿಕಲ್ 81, 82 ಏನಿದೆ ಅಂತ ಓದ್ಕೋಬೇಕಲ್ಲ. ಎಲ್ಲಿ ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗುತ್ತೆ ಡಿಲಿಮಿಟೇಷನ್ ಇಂದ? ಈಗ ಪ್ರಪೋಸ್ಡ್ ಡಿಲಿಮಿಟೇಷನ್ ಇಂದ ಎಲ್ಲಿ ಆಗ್ತಾ ಇತ್ತು? ಈಗ ಇವ್ರು ಮಾಡಿರೋದ್ರಿಂದ ನಮ್ಮ ದಕ್ಷಿಣ ಭಾರತಕ್ಕೆ ನಾಳೆ ದಿವಸ ಅನ್ಯಾಯ ಆಗ್ತದೆ. ಮಹಿಳೆಯರಿಗೊಂದ್ ಕಡೆ ಅನ್ಯಾಯ, ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಿಗೂ ಕೂಡ ಇವರು ಮಾಡಿದಂತ ಕೆಲಸದಿಂದ ನಮಗೆ ಅನ್ಯಾಯ ಆಗುತ್ತೆ. ಬಹುಶಃ 28 ಕ್ಷೇತ್ರದಿಂದ ನಾವು 22, 23ಕ್ಕೆ ಬಂದ್ರು ಆಶ್ಚರ್ಯ ಇಲ್ಲ. ಆದ್ರೆ ಮಾನ್ಯ ಪ್ರಧಾನ ಮಂತ್ರಿಗಳು ಏನ್ ಮಾಡಿದ್ರು? ಪ್ರೋರೇಟಾ ಬೇಸಿಸ್, ಜನಸಂಖ್ಯೆ ಬೇಡ, ಪಾಪ ಜನಸಂಖ್ಯೆಯನ್ನ ಚೆನ್ನಾಗಿ ಇವರು ನಿಯಂತ್ರಣ ಮಾಡಿದ್ದಾರೆ ದಕ್ಷಿಣ ಭಾರತದ ರಾಜ್ಯಗಳು. ಮತ್ತು ಎಲ್ಲ ಸೋಷಿಯಲ್ ಇಂಡಿಕೇಟರ್ಸ್ ಅಲ್ಲಿ ಕೂಡ ಪ್ರಗತಿಯನ್ನ ಸಾಧನೆ ಮಾಡಿದ್ದಾರೆ. ಅವ್ರಿಗೆ ನಾವು ಒಳ್ಳೇದ್ ಮಾಡ್ಬೇಕೇ ಬಿಟ್ರೆ ಕೆಟ್ಟದ್ ಮಾಡಬಾರ್ದು. ಇರ್ಬೋದು ಕಾಯ್ದೆಯಲ್ಲಿ ಕೇವಲ ಜನಸಂಖ್ಯೆಯನ್ನು ಆಧಾರವಾಗಿ ನೀವು ಡಿಲಿಮಿಟೇಷನ್ ಮಾಡಬೇಕು ಅಂತ ಇರ್ಬೋದು. ಆ ಕಾಯ್ದೆಯನ್ನ ತಿದ್ದುಪಡಿ ತರೋಣ ಅಂತೇಳಿ ಈ ತಿದ್ದುಪಡಿ ತಂದಿ. ಇರ್ತಾರಲ್ಲ ಅವ್ರು ಮಾತ್ರ ಮಹಿಳೆಯರು, ಅಂದ್ರೆ ದೊಡ್ಡ ದೊಡ್ಡ ಮಂತ್ರಿಗಳು, ದೊಡ್ಡ ದೊಡ್ಡ ಅವರು ಹೆಸರು ಹೇಳಲಿಕ್ಕೆ ಹೋಗಲ್ಲ ನಾನು ವೈಯಕ್ತಿಕವಾಗಿ, ಟಾಪ್ ಇಂದ ಕಾಂಗ್ರೆಸ್ ಅಲ್ಲಿ ಕೆಳಗಡೆವರೆಗೂ ನೋಡಿದ್ದೀನಿ. ಅವ್ರ ಮನೆಯಲ್ಲಿರ್ತಕ್ಕಂಥ ಮಹಿಳೆಯರು ಮಾತ್ರನೇ ಪ್ರತಿನಿಧಿಗಳಾಗ್ಲಿಕ್ಕೆ ಅರ್ಹತೆ ಇರೋದು, ಇನ್ಯಾರಿಗೂ ಇಲ್ಲ. ಸಾಮಾನ್ಯ ಇವರೆಲ್ಲ ಇವ್ರಿಗೆ ಯಾರಿಗೂ ಇಲ್ಲ. ಇವರೆಲ್ಲ ಪಾಪ ಓಟ್ ಹಾಕಕ್ಕಷ್ಟೇ. ಆದ್ರೆ ನಮ್ ಪ್ರಧಾನ ಮಂತ್ರಿಗಳು ಇವ್ರುಗಳು ಯಾರಾದ್ರೂ ಒಬ್ರು MLA ಆಗ್ಬೇಕು, ಒಬ್ರು MP ಆಗ್ಬೇಕು ಅಂತ ತೀರ್ಮಾನ. ಅದನ್ನ ಬಹಳ ಸಂತೋಷದಿಂದ ನಾನು ಕೂಡ ವೋಟ್ ಮಾಡಿ ಆಗ್ಲಿ ಯಾರಾದ್ರೂ. ಆದ್ರೆ ಅದಾಗ್ಲಿಲ್ಲ. ಇವರು ಈಗ BBMPದು ಬೆಂಗಳೂರು ಉದಾಹರಣೆ ನಿಮ್ಗೆ ಗೊತ್ತಿರ್ಲಿ, ಗ್ರೇಟರ್ ಬೆಂಗಳೂರು ಅಂತ ಮಾಡಿದ್ದಾರೆ ಗೌಡ್ರೆ. ಮೊದ್ಲೆಷ್ಟಿತ್ತು? 198 ಇತ್ತಲ್ಲಪ್ಪ. ಈಗ 5 ಮಾಡಕ್ ಕೊಟ್ಟವ್ರೆ. ಯಾಕೆ? ಬಹಳ ದೊಡ್ಡದಾಗ್ಬಿಟ್ಟಿದೆ. ಒಬ್ಬೊಬ್ಬ ಮೆಂಬರ್ಗೆ ಅದನ್ನ ಮ್ಯಾನೇಜ್ ಮಾಡಕ್ ಆಗ್ತಾ ಇಲ್ಲ, ನಿರ್ವಹಣೆ ಮಾಡಕ್ ಆಗ್ತಾ ಇಲ್ಲ. ಒಬ್ಬೊಬ್ಬರಿಗೆ 2 ಲಕ್ಷ 3 ಲಕ್ಷ ವೋಟರ್ಸ್ ಬರ್ತಾ ಇದ್ದಾರೆ ಅಂತೇಳಿ ಮಾನ್ಯ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಇವರೆಲ್ಲ ಹೇಳಿದಾರಲ್ಲ. ಅದಕ್ಕೋಸ್ಕರ ಇವ್ರೇನ್ ಮಾಡಿದ್ರು? 5 ಕಾರ್ಪೊರೇಷನ್ಸ್ ನ ಮಾಡಿದ್ರು. 5 ಕಾರ್ಪೊರೇಷನ್ಸ್, ಸೆಂಟ್ರಲ್, ನಾರ್ತ್, ಈಸ್ಟ್, ವೆಸ್ಟ್, ಸೌತ್ ಏನೋ ಮಾಡಿದ್ದಾರೆ. ಈಗ 198 ಇದ್ದಂತ ಸ್ಥಾನಗಳು ಎಷ್ಟಾಗಿದೆ ಈಗ? 390, 380, ಎಷ್ಟಮ್ಮ ಮೇಡಮ್? 398 ಆಗಿದೆ. BBMPಗೊಂದ್ ನ್ಯಾಯ, ದೇಶಕ್ಕೊಂದ್ ನ್ಯಾಯ. BBMPಗೊಂದ್ ನ್ಯಾಯ, ದೇಶಕ್ಕೆ ಬೇರೆ ನ್ಯಾಯ. ಇವ್ರದ್ದು ಇದು ಮಾಡ್ತಾರೆ ಕಾಂಗ್ರೆಸ್. ಇದು ಮಾಡಿದಾರಲ್ಲ, ಅದೇ ಕಾಂಗ್ರೆಸ್ ಅವರೇ. ಈಗ ಇಲ್ಲಿ ಅವರೇ ಮಾಡಿರೋದಲ್ವಾ, ಕೇಂದ್ರದಲ್ಲಿ ಯಾಕೆ ವಿರೋಧ ಅಂತ ನಾನು ಕೇಳೋದು. ಇಲ್ಲೇನ್ ಮಾಡಿರೋದು ಸರಿ ಇದೆ ಅಂತ ನಾನು ಹೇಳಲ್ಲ. ನೋಡಿ, ಒಂದ್ ಕಡೆ ನಾನು ಮಾಹಿತಿ ತಗೊಂಡೆ. ಏನಾಗಿದೆ, ಇಲ್ಲಿನೂ ಕೊತ್ನೂರು ಅಂತ ಒಂದು ವಾರ್ಡ್ ಇದೆ. ಅದರಲ್ಲಿ 10,926 ಮತ ಇದೆ, ಮತದಾರ. ಒಂದು ರಾಜರಾಜೇಶ್ವರಿ ನಗರ ಇದೆ, ಅದರಲ್ಲಿ ಒಂದು ಎಷ್ಟು ಮಾಡಿದ್ದಾರೆ ಅಂದ್ರೆ ಸುಮಾರು 50,000 ಮತದಾರಿದ್ದಾರೆ. ಎಲ್ಲಿ ಈಕ್ವಾಲಿಟಿ ಬಂದಿದೆ? ಡಾಕ್ಟರ್ ಅಂಬೇಡ್ಕರ್ ಅವ್ರು ಏನ್ ಹೇಳಿರೋದು? 1 ವೋಟರ್ ಅಥವಾ 1 ಪರ್ಸನ್ 1 ವೋಟ್ 1 ವ್ಯಾಲ್ಯೂ. ಒಬ್ಬ ವ್ಯಕ್ತಿ, ಒಂದು ಮತ, ಒಂದು ಮೌಲ್ಯ. ಎಲ್ಲಿ ಬಂತು ಈಗ? ಏನಾಗಿದೆ ಅಂದ್ರೆ ದೇಶದಲ್ಲಿ, ಕೇರಳದಲ್ಲಿ ಒಬ್ಬ MP ಇದ್ದಾರೆ, ಅವರಿಗೆ ಮತದಾರರು ಎಷ್ಟು ಜನ ಇದ್ದಾರೆ ಅಂದ್ರೆ 14 ಲಕ್ಷ ಜನ. ಮಧ್ಯಪ್ರದೇಶದಲ್ಲೋ ಉತ್ತರ ಪ್ರದೇಶದಲ್ಲೋ ಒಂದ್ ಕಡೆ ಇದೆ, 48 ಲಕ್ಷ ಮತದಾರರಿದ್ದಾರೆ. ಅದಕ್ಕೂ ಒಬ್ಬ MP 14 ಲಕ್ಷ ಮತದಾರರಿಗೆ ಒಂದು MP, ಇನ್ನೊಬ್ಬ MP 48 ಲಕ್ಷ ಜನಕ್ಕೆ ಒಬ್ಬ MP. ಮೌಲ್ಯ ಯಾರಿಗೆ ಜಾಸ್ತಿ ಆಯ್ತು? ಕೇರಳ ಅವ್ರಿಗೆ ಜಾಸ್ತಿ ಆಯ್ತು. ಕೇರಳ ಮತದಾರರದು ಬರೀ 14 ಲಕ್ಷಕ್ಕೆ ಒಬ್ಬ MP ಸಿಕ್ಕಿದ್ರು ಅವ್ರಿಗೆ. ಆದ್ರೆ ಇಲ್ಲೆಲ್ಲಿ 50 ಲಕ್ಷ ಜನಕ್ಕೆ ಒಂದು MP. ಎಲ್ಲಿ ಬಂತಪ್ಪ ಈಗ? ಡಾಕ್ಟರ್ ಅಂಬೇಡ್ಕರ್ ಅವರ ಆಶಯವನ್ನ
ನಮ್ಮ ಸಂವಿಧಾನದ ಆಶಯವನ್ನ ನೀವು ಎಲ್ಲಿ ಎತ್ತಿ ಹಿಡಿಯುವಂತ ಕೆಲಸ ಮಾಡಿದಿರಿ ಕಾಂಗ್ರೆಸ್ನವರು? ಹೇಳ್ರಪ್ಪ ಮತ್ತೆ. ಇದೆಲ್ಲ ಕೂಡ ನಾನು ಸುಮ್ಮನೆ ಏನೋ ಹೇಳ್ತಾ ಇದ್ದೀನಿ. ದೀಸ್ ಆರ್ ಆಲ್ ವೆರಿಫೈಯಬಲ್ ಫ್ಯಾಕ್ಟ್ಸ್. ನೀವು ಕಾನ್ಸ್ಟಿಟ್ಯೂಷನ್ ತೆಗೆದು ನೋಡಿದ್ರೆ ನಿಮ್ಮ ಹತ್ರ ಇದೆ, ಏನಾಗಿದೆ ಇತಿಹಾಸ ಇದೆ. ಇದರಲ್ಲಿ ಯಾವ್ದಾದ್ರು ಒಂದು ಪದ ಆಚೆ ಈಚೆ ಇಲ್ಲ. ಮತ್ತು ನಮ್ಮ ಗೌಡ್ರು ಒಂದು ಹೇಳ್ತಾನೆ ಇದ್ದಾರೆ, ಇದನ್ನ ಮಹಿಳಾ ಪ್ರಾತಿನಿಧ್ಯವನ್ನ ಮಾಡಿದ್ದಾರೆ. ದೆಹಲಿಯ ಮುಖ್ಯಮಂತ್ರಿಗಳಾಗ್ಲಿ ಆವಾಗಲೇನೆ ಸುಷ್ಮಾ ಸ್ವರಾಜ್ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ರು. ಮಧ್ಯಪ್ರದೇಶದಲ್ಲಿ ಫೈರ್ ಬ್ರ್ಯಾಂಡ್ ಅಂತಾನೆ ಖ್ಯಾತಿ ಗಳಿಸಿದಂತ ಉಮಾ ಭಾರತಿ ಅವರು, ಅದೇ ರೀತಿ ರಾಜಸ್ಥಾನದ ವಸುಂಧರ್ ರಾಜೆ ಮಾತಾ ಅವರು, ಗುಜರಾತ್ನ ಆನಂದಿ ಬೇನ್ ಪಟೇಲ್ ಅವರು. ಅಷ್ಟ್ಯಾಕ್ರಿ, ಇವತ್ತು ಈ ದೇಶದ ರಾಷ್ಟ್ರಪತಿಯಾಗಿ ಒಬ್ಬ ಸಾಮಾನ್ಯ ಆದಿವಾಸಿ ಮಹಿಳೆ ಶ್ರೀಮತಿ ದ್ರೌಪದಿ ಮುರ್ಮು ಅವರನ್ನ ಮಾಡಿದಂತೂ ನಮ್ಮ ಪ್ರಧಾನ ಮಂತ್ರಿಗಳು ನರೇಂದ್ರ ಮೋದಿ ಅವರು, ನಮ್ಮ ಬಿಜೆಪಿಯ ಸರ್ಕಾರ. ಇದು ನಮಗೆ ಬಹಳ ಸ್ಪಷ್ಟತೆ ಇದೆ, ಬದ್ಧತೆ ಇದೆ ಮಹಿಳೆಯರ ಬಗ್ಗೆ. ಸುಮ್ಮನೆ ಬಾಯಿ ಮಾತಿಗೆ ಮಹಿಳಾ ಇದು ನಾರಿ ವಂದನಾ ಅಧಿನಿಯಂ ಅಂತ ಹೇಳೋದಿಲ್ಲ, ಸುಮ್ಮನೆ ನಮಸ್ಕಾರ ಹೊಡಿಯಲ್ಲ. ಅದು ಹೃದಯದಿಂದ ಬರ್ಬೇಕು, ನಮ್ಮ ಕೃತಿಯಿಂದ ಬರ್ಬೇಕು, ನಮ್ಮ ಆಚರಣೆಯಿಂದ ಬರ್ಬೇಕು. ಆದ್ರೆ 60 ವರ್ಷಗಳು ಮಹಿಳೆಯರ ಬಗ್ಗೆ ಲಿಪ್ ಸಿಂಪತಿ ಮಾಡಿದ್ದು ಕಾಂಗ್ರೆಸ್. ಈಗ ಅವರು ಇವತ್ತು ಅವರ ಏನು ಮಹಿಳೆಯರ ಬಗ್ಗೆ ಇರ್ತಕ್ಕಂಥ ಧೋರಣೆ, ಆ ಮುಖವಾಡ ಇತ್ತಲ್ಲ, ಆ ಮುಖವಾಡ ಕಳಚಿದೆ. ಇವತ್ತು ಕಾಂಗ್ರೆಸ್ನ ಮುಖವಾಡ ಕಳಚಿದೆ. OBC ಬಗ್ಗೆ ಮಾತಾಡ್ತಾ ಇದ್ದಾರೆ ಇವತ್ತು ಪಾಪ ರಾಹುಲ್ ಗಾಂಧಿ ಅವರು. ಇದೇ ರಾಹುಲ್ ಗಾಂಧಿ ಅವ್ರನ್ನ ನಾನು ಕೇಳ್ತೇನೆ, ಮಂಡಲ್ ವರದಿಯನ್ನ ವಿರೋಧ ಮಾಡಿದಂತ ರಾಜಕೀಯ ಪಕ್ಷ ಯಾವುದು? ಮಾನ್ಯ ರಾಹುಲ್ ಗಾಂಧಿ ಅವರೇ, ಸ್ವಲ್ಪ ತೆಗೆದು ನೋಡಿ. VP ಸಿಂಗ್ ರವರ ಮಂಡಲ್ ವರದಿಯನ್ನ ಯಾರು ವಿರೋಧ ಮಾಡಿದ್ರು? ಕಾಂಗ್ರೆಸ್ ಪಕ್ಷ ಅಲ್ವಾ? ಮತ್ತೆ ನೀವು ಇಷ್ಟು ವರ್ಷಗಳು ಆಡಳಿತದಲ್ಲಿ ಇದ್ರೆ, UPA ಕೂಡ 10 ವರ್ಷ ಆಯ್ತು ಬಿಡಿ. ನಾನು ನೆಹರು ಅವ್ರ ಬಗ್ಗೆ ಮಾತಾಡಲ್ಲ, ಇಂದಿರಾ ಗಾಂಧಿ ಅವ್ರ ಬಗ್ಗೆ ಮಾತಾಡಲ್ಲ, ಯಾರ ಬಗ್ಗೆನೂ ಮಾತಾಡಲ್ಲ. UPA ಲೇಟೆಸ್ಟ್ ಅಲ್ಲೇನಪ್ಪ, 10 ವರ್ಷ UPA ಸರ್ಕಾರ ಇತ್ತು. UPA 1, UPA 2 ಇತ್ತು. ನೀವುಗಳೇ ಯಾಕೆ ಅಹಿಂದ ವರ್ಗಗಳಿಗೆ ಅಥವಾ ಜಾತಿ ಸೆನ್ಸಸ್ ಯಾಕೆ ಮಾಡ್ಲಿಲ್ಲ ಅವಾಗ? 2011ರಲ್ಲಿ ನೀವೇ ಇದ್ರಿ UPA ಸರ್ಕಾರ, ನೀವ್ ಯಾಕೆ ಮಾಡ್ಲಿಲ್ಲ? ಇವತ್ತು ಜ್ಞಾನೋದಯ ಆಗಿದೆ, ಸೋತ್ ಮೇಲೆ 3 ಸಲಿ, 3ನೇ ಸೋತ್ ಮೇಲೆ ಹೆಂಗಾದ್ರೂ ಮಾಡಿ ರಾಜಕೀಯವಾಗಿ ನಾವು ಅಹಿಂದ ವರ್ಗಗಳನ್ನ ನಮ್ ಜೊತೆ ತಗೊಳ್ಳೋಣ. ಎಲ್ಲವೂ ಇವ್ರು ಮಾಡೋದು ರಾಜಕೀಯ ಪಿತೂರಿನೇ. ರಾಜಕೀಯ ಲಾಭ ನಷ್ಟವನ್ನೇ ಇವ್ರು ಲೆಕ್ಕಾಚಾರ ಮಾಡಿ ಇವತ್ತು ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ದೇಶದ ಜನತೆ ಇವರನ್ನ ಗಮನಿಸಿ ಇವರನ್ನ ತಿರಸ್ಕಾರ ಮಾಡಿದ್ದಾರೆ. ನಾನಿವತ್ತು ಹೇಳ್ತಾ ಇದ್ದೇನೆ, ಇವ್ರು ಮಾಡಿರೋ ಈ ರೀತಿಯ ಒಂದು ಕೃತ್ಯ ಇದೆಯಲ್ಲ, 28 ರಾಜ್ಯದಲ್ಲಿ ಲ್ಯಾಂಡ್ ಸ್ಲೈಡ್ ವಿಕ್ಟರಿ ಆಗ್ತದೆ ಭಾರತೀಯ ಜನತಾ ಪಕ್ಷ. ಲ್ಯಾಂಡ್ ಸ್ಲೈಡ್ ವಿಕ್ಟರಿ NDAಗೆ ಸಿಗ್ತದೆ ಕರ್ನಾಟಕ ರಾಜ್ಯದಲ್ಲಿ. 2/3 ಮೇಲ್ ಸಿಗ್ತದೆ. ಅವ್ರ 50 ಸೀಟ್ ತಗೊಳ್ಳೋದು ಕೂಡ ಕಷ್ಟ ಆಗುತ್ತೆ ಕಾಂಗ್ರೆಸ್. ಮಹಿಳೆಯರು, ಈ ರಾಜ್ಯದ ನಾಡಿನ ತಾಯಂದರಿಗೆ, ಸಹೋದರಿಯರಿಗೆ ನಾನು ಕೈ ಮುಗಿದು ಹೇಳ್ತೇನೆ, ನಿಮ್ಮ ಶಕ್ತಿ ನೀವು 28ರಲ್ಲಿ ತೋರಿಸ್ಬೇಕು ಅಂತ ನಾನು ಅವರಿಗೆ ಮನವಿಯನ್ನ ಮಾಡ್ತೇನೆ. ಏನು ಮಹಿಳಾ ಶಕ್ತಿ ಅನ್ನೋದು, ಅವರು ಕೇವಲ ನಿಮ್ಮನ್ನ 2,000 ಕೊಟ್ಟು ಬರೀ ನಿಮ್ಗೆ ಯಾವುದೋ ಒಂದು ಫ್ರಿಡ್ಜೋ ಸ್ಟೋವ್ ಇನ್ನೊಂದು ತಗೊಂಡು ಅಲ್ಪ ತೃಪ್ತಿಗಳಾಗಿ ಇರ್ಲಿ ಅಂತೇಳಿ ಸಂಚನ್ನ ಮಾಡಿದ್ದಾರೆ. ಇದರ ವಿರುದ್ಧವಾಗಿ ನೀವು ಪ್ರತಿಭಟಿಸಿ, ನಮಗೆ ಈ ಆರ್ಡಿನರಿ ಗೃಹಲಕ್ಷ್ಮಿ ಶಕ್ತಿ ಖಾಲಿ ಸೀಟು, ಬಸ್ಸಲ್ಲಿ ಖಾಲಿ ಸೀಟ್ ಇದೆಲ್ಲಪ್ಪ ಬೇಕಾಗಿರೋದು. ನಮಗೂ ಸಮಾಜದಲ್ಲಿ ರಾಜಕೀಯ ಶಕ್ತಿಯನ್ನ ಬೇಕು ಅಂತೇಳಿ ನೀವು ತೀರ್ಮಾನವನ್ನ ತಗೋಬೇಕು ಅಂತೇಳಿ ಅವರಿಗೆ ನಾನು ನನ್ನ ಸವಿನಯ ಪ್ರಾರ್ಥನೆಯನ್ನ, ನಾನು ವಿನಂತಿಯನ್ನ ಅವರಿಗೆ ಮಾಡಿ ಇವತ್ತು
ಹೇಳಿದ್ರು ನನಗ್ ಕ್ರೆಡಿಟ್ ಬೇಡ, ಇದು ನರೇಂದ್ರ ಮೋದಿಗೆ ಎಲ್ಲ ಕ್ರೆಡಿಟ್ ಬರುತ್ತೋ ಅಂತ ನೀವು ವಿರೋಧ ಮಾಡಕ್ ಹೋಗ್ಬೇಡಿ, ಮಹಿಳೆಯರಿಗೆ ಕ್ರೆಡಿಟ್ ಎಲ್ಲ ನೀವೇ ತಗೊಳ್ಳಿ ಅಂದ್ರು. ಇಷ್ಟು ಹೇಳಿದ್ರು ಕೂಡ ಅವರು ಪಾಪ ಮಹಿಳಾ ಬಿಲ್ ಅನ್ನ ಸೋಲೋ ಆಗಿ ಮಾಡಿದ್ದಾರೆ. ಹಾಗಾಗಿ ಆದ್ರೂ ಕೂಡ ನಮ್ ತಪ್ಪಿಲ್ಲದೆ ಇದ್ರು ನಾವಿದನ್ನ ಪ್ರಾಮಾಣಿಕವಾಗಿ ತಂದಿದ್ರು. ಬಹಳ ಮನನೊಂದಿದೆ ನಮ್ಗೆ. ನಾನು ಅದಕ್ಕೋಸ್ಕರ ಈ ಕ್ಷೇತ್ರದ ಲೋಕಸಭಾ ಸದಸ್ಯನಾಗಿ ನನ್ನೆಲ್ಲ ತಾಯಂದಿರಿಗೆ, ಸಹೋದರಿಯರಿಗೆ ನಾನು ಕ್ಷಮೆಯನ್ನ ನಮ್ಮ ಪಕ್ಷದ ವತಿಯಿಂದ ಅವರಿಗೆ ಕ್ಷಮೆಯನ್ನ ಅವತ್ತು ಹೇಳಿದ್ದಾರೆ ಮತ್ತು ನಮ್ಮ ಗೃಹ ಸಚಿವರು ಹೇಳಿದ್ದಾರೆ. ಖಂಡಿತವಾಗಿಯೂ ಕೂಡ ಮಹಿಳೆಯರಿಗೆ ಹೆಚ್ಚಿನ ಅವಕಾಶಗಳು ನಮ್ಮ ಪಕ್ಷದಲ್ಲಿ ಸಿಗ್ತವೆ. ನನಗೆ ಪೂರ್ಣ ವಿಶ್ವಾಸ ಇದೆ. ನೀವು ಈಗ ಬಂದ್ರ ಅವಾಗಲೇ ಬಂದ್ರ ಯಾಕೆ ಬರ್ಬೇಕಾಯ್ತು ಅಂತ ಹೇಳಿದ್ನಲ್ಲ ನಾನು ನಿಮ್ಗೆ. 81 ಹಂಗ್ ತರಕ್ ಆಗಲ್ವ್ರಿ, ಹಂಗ್ ತರಕ್ಕೆ ಆಗಲ್ಲ. ಕಾನೂನಲ್ಲಿ ಅವಕಾಶನೇ ಇಲ್ಲ ಸಂವಿಧಾನದಲ್ಲಿ. ಸಂವಿಧಾನದ ಅಡಿಯಲ್ಲಿ ನೋಡಿ, ಒಂದ್ಸಲಿ ಡಿಲಿಮಿಟೇಷನ್ ಆದ್ಮೇಲೆ ತಕ್ಷಣ ನೀವು ಸೆನ್ಸಸ್ ಆದ್ಮೇಲೆ ಡಿಲಿಮಿಟೇಷನ್ ಕಮಿಟಿ ಮಾಡ್ಲೇಬೇಕು. ಇದು ನಾವು ಮಾಡೋ ರೂಲ್ ಅಲ್ಲ, ಇದು ಕಾನ್ಸ್ಟಿಟ್ಯೂಷನ್ ಅಲ್ಲಿರುವಂತ ಒಂದು ನಮ್ಗಿರ್ತಕ್ಕಂಥ ಕಾನೂನು ಇದು. ಯಾರಿದ್ರು ಮಾಡ್ಬೇಕು, ಅವರಿದ್ರು ಮಾಡ್ಬೇಕು, ನೀವಿದ್ರು ಮಾಡ್ಬೇಕು, ನಾವಿದ್ರು ಮಾಡ್ಬೇಕು. ಯು ಹ್ಯಾವ್ ಟು ಡೂ ಇಟ್. ಆಗ ಮಾಡಿದಾಗ ಏನಾಗ್ತದೆ, ಅದರಲ್ಲಿ ಏನಿದೆ ಜನಸಂಖ್ಯೆ ಆಧಾರಿತವಾಗಿ ಮಾತ್ರ ಪುನರ್ವಿಂಗಡಣೆ ಮಾಡಬೇಕು ಅಂತಿದೆ. ಹಂಗ ಮಾಡಿದಾಗ ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗ್ತದೆ ಅಂತೇಳಿ ಈ ಸ್ಪೆಷಲ್ ಕಾಯ್ದೆಯನ್ನ ಜೋಡಿಸಿದ್, ಇನ್ನೇನು ಅಲ್ಲ, ಬೇರೆ ಮಾಡಿದ್ವಿ. ಗೊತ್ತಾಯ್ತಲ್ಲ. ಹಾಗಾಗಿ ಇವತ್ತು ಏನು ಒಳ್ಳೇದಾಗಿದೆ ಯಾವಾಗ್ಲೂ ಕೂಡ ನಾವು ಸ್ವಾಗತ ಮಾಡಿ. ಇವತ್ತು 2 ಹೌಸ್ ಅಲ್ಲಿ ಮಹಿಳೆಯರ ಮೀಸಲಾತಿ ತಂದಿದ್ದು ಯಾರು? ಬಿಜೆಪಿನೇ ಅಲ್ವಾ? ಪ್ರಧಾನ ಮಂತ್ರಿಗಳು ನರೇಂದ್ರ ಮೋದಿ ಆಗುವವರೆಗೂ ಕೂಡ ಬಿಲ್ ಪಾಸೇ ಆಗಿರ್ಲಿಲ್ಲ. 10 ಸಲ ಕಾಂಗ್ರೆಸ್ ವಿರೋಧ ಮಾಡಿದೆ. ಐ ಕ್ಯಾನ್ ಟೆಲ್ ಯು ಬೈ ಡೇಟ್ಸ್. ನಿಮಗೆ ಯಾವ ವರ್ಷದಲ್ಲಿ ಅವ್ರು ವಿರೋಧ ಮಾಡಿದ್ದಾರೆ ಅಂತ ಹೇಳಿ ನನ್ನ ಹತ್ರ ಮಾಡಿದೆ. 96ರಲ್ಲಿ ಮಾಡಿದೆ, 99ರಲ್ಲಿ ಮಾಡಿದೆ, 2002 ಮಾಡಿದೆ, 2003 ಮಾಡಿದೆ. 2010ರಲ್ಲಿ RJD SP ಸಂಸದರು ಲೋಕಸಭೆಯಲ್ಲಿ ಮಸೂದೆ ಕರಡನ್ನ ಅರ್ಧ ಹಾಕಿ ಬಿಸಾಡಿದ್ರು. ಇದರ ಹಿಸ್ಟಾರಿಕಲ್ ಫ್ಯಾಕ್ಟ್. ನಾವು ಬಿಡೋದೇ ಇಲ್ಲ ರೀ. ಈಗ 3 ವರ್ಷ ಆಗಿದೆ ನಮ್ದು, ಇನ್ನ 2 ವರ್ಷ ಆಗಿದೆ, ಇನ್ನ 3 ವರ್ಷ ಇದೆ. ಈ 3 ವರ್ಷದಲ್ಲಿ ನನಗ್ ನಂಬಿಕೆ ಇದೆ, ಮತ್ತೆ ನಾವು ಮೀಸಲಾತಿಯನ್ನ ತರ್ತೇವೆ, ಡಿಲಿಮಿಟೇಷನ್ ಮಾಡ್ತೇವೆ, ಸೌತ್ ಇಂಡಿಯಾ ನಾರ್ತ್ ಇಂಡಿಯಾಗೆಲ್ಲ ಸಮಾನವಾಗಿ ಹಂಚ್ತೇವೆ. ಮುಂದಿನ ದಿನಗಳಲ್ಲಿ 1 ನೇಷನ್ 1 ಎಲೆಕ್ಷನ್ ಕೂಡ ಮಾಡೇ ಮಾಡ್ತೀವಿ. ಹೇಗಾಗುತ್ತೆ ಅಂತ ನೋಡಿ. ಮೀಸಲಾತಿ ವಿಚಾರದಲ್ಲಿ ಗ್ರಾಮ ಪಂಚಾಯತ್ ರಾಷ್ಟ್ರೀಯತೆಗೆ, ರಾಷ್ಟ್ರೀಯ ಅಭಿವೃದ್ಧಿಗೆ, ವಿಕಸಿತ ಭಾರತದ ಒಂದು ಬಹಳ ದೊಡ್ಡ ಮಹತ್ತರವಾಗಿರ್ತಕ್ಕಂಥ ಮಹತ್ವಾಕಾಂಕ್ಷೆಯ ವಿಷಯವನ್ನ ಮಾತಾಡಿದ್ವಿ. ಇವತ್ತು ನಾನು ನಿಮಗೆ ಕ್ಷಮೆ ಕೇಳ್ತೀನಿ. ಯಾವುದೇ ಸ್ಥಳೀಯ ವಿಷಯಗಳನ್ನ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ನಾನು ಅದಕ್ಕೆ ಸಪರೇಟ್ ಆಗಿ ನಿಮ್ಗೆ ಟೈಮ್ ಕೊಡ್ತೀನಿ, ಮಾತಾಡೋಣ. ಅದಕ್ಕೆಲ್ಲ ಬಹಳಷ್ಟು ನಮ್ಮ ಅಧ್ಯಕ್ಷರೆಲ್ಲ ಹೇಳಿದ್ದಾರೆ, ನಮ್ಮ ಕೃಷ್ಣಮೂರ್ತಿ ಅವರು ಹೇಳಿದ್ದಾರೆ, ನಾನೆಲ್ಲ ಗಮನಿಸ್ತಾ ಇದ್ದೀನಿ. ಅದು ಸಮಯ ಬರ್ತದ ಮಾತಾಡ. ಗ್ರಾಮ ಪಂಚಾಯತಿ ಚುನಾವಣೆಗಳಲ್ಲಿ ಯಾರು ಗ್ಯಾರಂಟಿ ಕೊಡಕ್ಕಾಗಲ್ರಿ. ಆದರೆ ಶಿಕ್ಷಣ, ಸಾಮಾಜಿಕ ಅಭಿವೃದ್ಧಿ ಆದ್ಮೇಲೆ ಮೊದ್ಲಿದ್ದಂಗೆ ಇದಾರ ಮಹಿಳೆಯರು? ಇಲ್ಲ. ಅನೇಕ ಮಹಿಳೆಯರು ನಾನು ಗ್ರಾಮ ಪಂಚಾಯತಿಗಳನ್ನ ನಾನು ನೋಡ್ತಾ ಇದ್ದೀನಿ, ತಾಲೂಕ್ ಪಂಚಾಯತಿಯಲ್ಲಿ ನೋಡ್ತಾ ಇದ್ದೀನಿ. ಅವರು ನಿಜವಾಗಿಯೂ ಕೂಡ ಬಹಳಷ್ಟು ಒಳ್ಳೆ ಆಡಳಿತ ಕೊಡುವಂತ ಮಹಿಳೆಯರನ್ನು ನಾನು ನೋಡಿದ್ದೀನಿ. ನಾನೇ ನನ್ನ ಕಾಲದಲ್ಲಿ BBA ಮಾಡಿದಂತ ಹೆಣ್ಮಗಳನ್ನ ಅಧ್ಯಕ್ಷರು ಮಾಡಿದ್ದೆ ಮುದ್ದೇನಹಳ್ಳಿ. ಒಳ್ಳೆ ಇದು ಮಾಡಿದ್ರು. ಮತ್ತು ನಮ್ಮ ಮೇಡಮ್ ಅವರು ಇದ್ರು, ಲೀಲಾವತಿ ಶ್ರೀನಿವಾಸ್ ಅಂತ ಅಧ್ಯಕ್ಷರು ಮಾಡಿದ್ರು. ಒಳ್ಳೆ ಉತ್ತಮ ಪ್ರದರ್ಶನ ಮಾಡಿದ್ರು, ಒಳ್ಳೆ ಆಡಳಿತ ಕೊಟ್ಟಿದ್ರು. ಸಹಕಾರ ಕ್ಷೇತ್ರದಲ್ಲಿ ಇಬ್ರು, ವೇದಾವತಿ ಅವರು ಅಂತೇಳಿ, ಶಿ ಇಸ್ ಆಲ್ಸೋ ಗ್ರಾಜುಯೇಟ್ DCC ಬ್ಯಾಂಕ್ ಅಲ್ಲಿ, ಒಳ್ಳೆ ಆಳ್ವಿಕೆ ಕೊಡ್ತಾರೆ. ಹಾಗಾಗಿ ನಾವು ಎಲ್ರು ಅವ್ರ ಪತಿಗಳು, ಅವ್ರ ತಂದೆಗಳು, ಅವ್ರ ಅಣ್ಣಂದರು ಆಳ್ವಿಕೆ ಮಾಡ್ತಾರೆ, ಹಾಗಾಗಿ ಅವ್ರನ್ನ ಮನೆಗೆ ಕೂಡ್ಸೋಣ, ಅಡಿಗೆ ಮನೆಗೆ ಸೀಮಿತ ಮಾಡೋಣ, ಇದೆಲ್ಲ ಕೂಡ ಇಟ್ ಈಸ್ ಎ ರಿಗ್ರೆಸಿವ್ ರೆಟ್ರೋಗ್ರೇಡ್ ಥಿಂಕಿಂಗ್. ಇದು
ನಕಾರಾತ್ಮಕವಾಗಿರ್ತಕ್ಕಂಥ ಆಲೋಚನೆಗಳು, ಅದರಿಂದ ಹೊರಗಡೆ ಬರೋಣ, ಅವ್ರ ಮೇಲೆ ವಿಶ್ವಾಸ ಇಡೋಣ, ನಂಬಿಕೆ ಇಡೋಣ, ಅವ್ರಿಗೆ ಪ್ರೋತ್ಸಾಹ ಮಾಡೋಣ. ಇವತ್ತು ಅವ್ರಿಲ್ಲ ಅಂದ್ರೆ ಮನೆ ನಡ್ಸಕ್ಕೆ ಆಗಲ್ಲ ನಾವು. ಹಾಗೆ ಮನೆಯನ್ನ ನಮ್ಮ ಆಡಳಿತ ಮಾಡ್ತಾರೆ ಅಂದ್ರೆ ಸಮಾಜನೂ ಕೂಡ ಆಡಳಿತ ಮಾಡ್ಲಿಕ್ಕೆ ಸಾಧ್ಯ ಇದೆ ಅವ್ರ ಕೈಯಲ್ಲಿ. ಅವ್ರಿಗೊಂದು ಅವಕಾಶ ಬೇಕು, ಆ ಅವಕಾಶ ಕೊಡೋಣ. ಸಿದ್ದರಾಮಯ್ಯ